ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಷ್ಟು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಾರ ಇದ್ರದ್ದು ಕಟಿಂಗ್ ಮತ್ತೆ ಸ್ಟಿಚಿಂಗ್ ನಾನು ತೋರಿಸ್ತೀನಿ. ಇದು ಆರಿ ವರ್ಕದ ಬ್ಲೌಸ್ ಕಟ್ ವರ್ಕ್ ಅದಾವು. ಕಟ್ ವರ್ಕ್ ಮತ್ತು ಈ ರೀತಿ ನೆಟ್ ಬ್ಲೌಸ್ ನಾರ್ಮಲ್ ನೆಕ್ ಇಟ್ಟು ಈ ರೀತಿ ಏನದ ನೆಟ್ ಬ್ಲೌಸ್ ನೆಟ್ ಪೀಸಿಗೆ ಏನದ ಈ ರೀತಿ ವರ್ಕ್ ಮಾಡಾರ. ನಾರ್ಮಲ್ ನೆಕ್ಕಿಗೆ ನಾನು ಇದನ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಬೇಕು. ಇದು ಯಾವ ರೀತಿ ಬರ್ತದೆ ಅಂತ ತೋರಿಸ್ತೇನೆ ನಾನು ನಿಮಗೆ ಇವತ್ತು. ಈ ಬ್ಲೌಸ್ ಕಟಿಂಗ್ ತೋರಿಸೋಣ ಇವತ್ತು. ಇದು ಕಟ್ ವರ್ಕ್ ಐತಿ. ಆಮೇಲೆ ಸ್ಲೀವ್ಸ್ ಅದೆಲ್ಲ ಈ ರೀತಿ ಬಂದದ ನೋಡ್ರಿ. ಇಲ್ಲಿ ಸ್ಲೀವ್ಸಿಗೆಲ್ಲ ಈ ರೀತಿ ಬೀಡ್ಸ್ ಅಟ್ಯಾಚ್ ಮಾಡಾರ. ಆಮೇಲೆ ಇದು ಬ್ಯಾಕ್ ಪಾರ್ಟ್ ಈ ರೀತಿ ಬಂದದ. ಇದು ಕಟ್ ವರ್ಕ್. ಫಸ್ಟ್ ಒಂದು ಬ್ಲೌಸ್ ನೀಲಿ ಬ್ಲೌಸ್ ತೋರಿಸಿದ್ದೆ ನಾನು. ಅದು ಹಿಂಗೆ ಬಂದಿತ್ತು, ಬಟ್ ಇಲ್ಲಿ ಸಾಕಳಿ ಹಾಕಿದ್ದಿಲ್ಲ ಅವ್ರು. ಏನ ಚೈನ್ ಸ್ಟಿಚ್ ಅಂತೀವಲ್ಲ ಅದು ಬಂದಿದ್ದಿಲ್ಲ. ಇದಕ್ಕೆ ಏನದ ಕರು ಕೊಡ್ಬೇಕು ನಾವು. ಇದಕ್ಕೆಲ್ಲ ಇದನ್ನ ಯಾವ ರೀತಿ ಸ್ಟಿಚ್ ಮಾಡ್ಬೇಕಂತೇಳಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಇದ್ರಾಗ ಕಟಿಂಗ್ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ಸ್ಟಿಚಿಂಗ್ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ಇದು ಒಂದು ಬ್ಲೌಸ್ ಆಯ್ತು. ಇನ್ನೊಂದು ಆರಿ ವರ್ಕ್ ಬ್ಲೌಸ್ ಏನದ ಈ ರೀತಿ ಬಂದದ. ಈ ರೀತಿ ಅದ. ಇದಕ್ಕೇನದ ನಾವು ಇದು ನಾರ್ಮಲ್ ನೆಕ್ ಅದ ಫ್ರೆಂಡ್ಸ್. ನಾರ್ಮಲ್ ನೆಕ್ ಇದಕ್ಕೇನದ ನಾವು ನೆಟ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಬೇಕು. ಇದು ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ನಾನು ತೋರಿಸ್ತೇನೆ ನಿಮಗೆ ವಿಡಿಯೋದಾಗ. ಓಕೆ, ಇದನ್ನ ಈ ರೀತಿ ಅಟ್ಯಾಚ್ ಮಾಡಿ ಫಿನಿಶಿಂಗ್ ಯಾವ ರೀತಿ ಕೊಡ್ಬೇಕಂತ ಹೇಳಿ ತೋರಿಸ್ತೀನಿ. ಇವು ಎರಡು ಬ್ಲೌಸ್ ಏನದ ಆರಿ ವರ್ಕಿನೂ ಅದಾವು. ಇನ್ನು ಎರಡು ಬ್ಲೌಸ್ ಏನದ ಅವರು ಸ್ಲೀವ್ಸ್ ಯಾವುದಾದ್ರೂ ಸೈ ಒಂದು ಸ್ಲೀವ್ಸಿಂದ ಏನದ ಡಿಸೈನ್ ಮಾಡಿ ಕೊಡ್ರಿ ಅಂತ ಹೇಳ್ಯಾರ ಅವರು. ಇದೊಂದು ಮತ್ತೆ ಇದೊಂದು ಬ್ಲೌಸು. ಓಕೆ, ಈ ಸದ್ ನಾವು ಆರಿ ವರ್ಕದ ಬ್ಲೌಸ್ ಕಟ್ ವರ್ಕದ್ದು ಕಟಿಂಗ್ ಮಾಡಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇವಾಗ ಅಳತೆ ಬ್ಲೌಸ್ ಪ್ರಕಾರ ನಾವು ಇದನ್ನ ಕಟ್ ಮಾಡೋಣ. ಇದ್ರ ವಿಡಿಯೋ ಏನದ ನಾನು ಅಳತೆ ಬ್ಲೌಸಿಂದು ಅಳತೆ ಯಾವ ರೀತಿ ತಗೋಬೇಕಂತೇಳಿ ಸುಮಾರು ನನ್ನ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಒಳಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸತಿ ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ಫ್ರೆಂಡ್ಸ್. ಎಲ್ಲ ಥರ ವಿಡಿಯೋಸ್ಗಳು ನಿಮಗೆ ಸಿಗ್ತಾವು. ಆಮೇಲೆ ಇಲ್ಲಿ ಫಸ್ಟಿಗೆ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡೋಣ. ಇದೇನಪ್ಪ ಫಸ್ಟಿಗೆ ನೀವು ಸ್ಲೀವ್ಸೇ ಕಟ್ ಮಾಡ್ತಿದ್ದೀರಿ ಅಂತ ಅನ್ಕೋಬೇಡ್ರಿ. ಯಾಕಂದರೆ ಫಸ್ಟಿಗೆ ಯಾಕೆ ಸ್ಲೀವ್ಸ್ ಕಟ್ ಮಾಡೋದು ಅಂತಂದರೆ ಅಳತೆ ಬ್ಲೌಸ್ ಒಳಗೆ ಏನಲ್ಲ ಅದೇ ಅಳತೆ ಪ್ರಕಾರನೇ ನಾವು ಸ್ಲೀವ್ಸ್ ಕಟಿಂಗ್ ಮಾಡಿದ್ದೀವಿ ಅಂತಂದರೆ ಎಲ್ಲ ಅಳತೆನೂ ಕರೆಕ್ಟಾಗಿಯೇ ಬರ್ತದೆ. ಇಲ್ಲೇನದ ಸ್ಲೀವ್ಸ 9 ಇಂಚ್ ಅದ. 9 ಇಂಚ್. ಆಮೇಲೆ ಇಲ್ಲಿ ಅಳತಿ ಇದು ಏನು ಆರಿ ವರ್ಕ್ ಅದ ಇದ್ರೊಳಗೆ ಒಂದು ಸತಿ ನೋಡ್ಕೋಬೇಕು ನಾವು ಸ್ಲೀವ್ಸ್ ಲೆಂತ್ ಎಷ್ಟದ ಅಂತೇಳಿ. ಓಕೆ, ಅಲ್ಲಿನೂ ಕೂಡ ಅಂದ್ರೆ ಆರಿ ವರ್ಕ್ ಬ್ಲೌಸ್ ಒಳಗೂ ಕೂಡ 9 ಇಂಚಿಗೆ ಮಾರ್ಕ್ ಮಾಡಾರ. ನಾವು 9 ಇಂಚ್ ಪ್ಲಸ್ 1 ಇಂಚ್ ಅಂದರೆ 10 ಇಂಚ್ ತಗೊಳ್ಳು. 9 ಪ್ಲಸ್ 1 10 ಇಂಚ್. ಆಮೇಲೆ ಇದ್ರ ಡೌನಿಂಗು ಎದೆ ಸುತ್ತಾಳತೆಯ 10ನೇ ಭಾಗಕ್ಕೆ ತಗೋಬೇಕು. ಎದೆ ಸುತ್ತಾಳತೆ ಎಷ್ಟದ 19 ಇಂಚ್ ಅದ. 19 ಡಬಲ್ ಮಾಡಿದ್ರೆ ನಮ್ಗೆ 38 ಇಂಚ್. 38 ಇಂಚ್ ಅಂದ್ರೆ ಅದ್ರದ್ದು 10ನೇ ಭಾಗ 3.8 ಆಯಿತು. ಅಂದ್ರೆ 4.4 ಇಂಚ್. 4.4 ಇಂಚ ಈ ಡೌನಿಂಗ ಕರೆಕ್ಟಾಗಿ ಬರ್ತದೆ. ಬಟ್ ನಮ್ಗೆ ಜಾಸ್ತಿ ಅನ್ನಿಸ್ತು ಅಂತಂದ್ರೆ 1/4 ಇಂಚ್ ಕಡಿಮೆ ಮಾಡಿಕೊಂಡು 3.5 ಇಂಚ್ ತಗೋರಿ, ನಡೀತದ. ಇಲ್ಲ ಈಗ ನೆಕ್ಸ್ಟ್ ಏನದ ಬಗಲಿನ ಸುತ್ತಳತೆ 8.2 ಅಂದ್ರೆ ಬಗಲಿನ ಸುತ್ತಳತೆ 8.2. ಇಲ್ಲೇನದ ಸ್ಲೀವ್ಸ್ ಶೇಪ್ ನಾವು ಇಲ್ಲಿ 1.5 ಇಂಚಿನಷ್ಟು ಗ್ಯಾಪ್ ಬಿಟ್ಟು ಇಲ್ಲಿಂದ ನಾವು ಶೇಪ್ ತಗೋಬೇಕು. ಯಾವಾಗಲೂ ಒಂದು ಸ್ವಲ್ಪ ಫ್ರೀ ಹ್ಯಾಂಡ್ ಆಗಿ ನಾವು ಶೇಪ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂದರೆ ಟೈಮ್ ಸೇವ್ ಆಗುತ್ತೆ. ಯಾಕಂದ್ರೆ ಈ ಪ್ರತಿಯೊಂದನ್ನು ನಾವು ಪಾಯಿಂಟ್ ಟು ಪಾಯಿಂಟ್ ಅಳತೆ ಹಾಕೊಂಡು ಕೂತೀವಿ ಅಂದರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ಸ್ಲೀವ್ಸ್ ರೌಂಡ್ 0.6 ಇಂಚ್ ಅಂದ್ರೆ 5.25 ಇಂಚು ಸ್ಲೀವ್ಸ್ ರೌಂಡ್. 2 ಇಂಚ್ ಅನ್ನೋದ ಮಾರ್ಜಿನ್, 2 ಇಂಚ್ ಹೊಲಿಗೆ ಮಾರ್ಜಿನ್. ಈ ಸದ್ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದು.
ಈ ಸೀಸರ್ ಬಗ್ಗೆ ಹಿಂದಿನ ವಿಡಿಯೋದಾಗ ಒಂದು ಸ್ವಲ್ಪ ಮಾಹಿತಿ ಹೇಳೀನಿ, ನೀವು ಹಿಂದಿನ ವಿಡಿಯೋ ಚೆಕ್ ಮಾಡ್ಬೋದು. ಇಲ್ಲೇನದ ನಾಚ್ ಹಾಕಕ್ಕೆ ಮಾತ್ರ ನಮ್ಗೆ ಇದೇ ಸೀಸರೇ ಬೇಕಾಗ್ತದೆ. ಈ ಥರ ಸೀಸರ್ ಬೇಕು ನಾಚ್ ಹಾಕ್ಲಿಕ್ಕೆ. ಇದಕ್ಕೆ ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ ಈ ಸೀಸರ್ಗೆ, ಎಲೆಕ್ಟ್ರಿಕ್ ಸೀಸರ್ಗೆ ನಾಚ್ ಹಾಕ್ಲಿಕ್ಕೆ ಅಷ್ಟು ಕಂಫರ್ಟೇಬಲ್ ಆಗಲ್ಲ. ಓಕೆ, ನಮ್ಗೆ ಸ್ಲೀವ್ಸ್ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್. ಈಗ ಈ ರೀತಿ ಏನು ಬಟ್ಟೆ ಇರ್ತದಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದು ಡೈರೆಕ್ಟ್ ಬಟ್ಟೆ ಮೇಲೇ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಮತ್ತೆ ಅಸ್ತ್ರ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ಡೈರೆಕ್ಟ್ ನಿಮ್ಗೆ ಬಟ್ಟೆ ಮೇಲೇ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ಏನದ, ನಾವು ಅಂಚನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇಲ್ಲಿ ಅಂಚು ಕಟ್ ಮಾಡಿ ತೆಗೆದ ನಂತರ ಬ್ಲೌಸಿನ ಪೂರ್ಣ ಉದ್ದ ಎಷ್ಟದ ನೋಡಬೇಕು. ಬ್ಲೌಸಿನ ಪೂರ್ಣ ಉದ್ದ 13 ಇಂಚು. 13 ಒಳಗೆ 1 ಇಂಚ್ ಸೇರಿಸಿದ್ರೆ 14. ಈಗ ಇಲ್ಲಿ ನಾವು ಇದನ್ನ ಒಂದು ಗೆರೆ ಹಾಕೋಣ. ಈಗ ನಾವು ಇದನ್ನೇ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಅಂದರೆ ಇದನ್ನೇ ಡಬಲ್ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳಕ್ಕೆ ಬರ್ತದೆ. ಬಟ್ ತುಂಬ ಜನ ಏನು ಕೇಳ್ತಾ ಇರ್ತೀರಿ, ಗುಂಡಿ ಪಟ್ಟಿ ಕಾಜ್ ಪಟ್ಟಿ 1/4 ಇಂಚ್ ಎಕ್ಸ್ಟ್ರಾ ತೊಗೊಳಂಗಿಲ್ಲೇನ್ರಿ ಅಂತ ಕೇಳ್ತಿರ್ತೀರಿ. ಹಂಗೆ ಎಕ್ಸ್ಟ್ರಾ ತೊಗೊಳೋದಕ್ಕೆ ಹಂಗೆ ಎಕ್ಸ್ಟ್ರಾ ಹೆಂಗೆ ತೊಗೋಬೇಕಂತೇಳಿ ಈ ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ. ಫಸ್ಟಿಗೆ ಇದನ್ನು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡು ಓಕೆ. ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಆದ ನಂತರ ಫ್ರಂಟ್ ಪಾರ್ಟ್ ಇದೇನು ಫ್ರಂಟ್ ಪಾರ್ಟ್ ಅಲ್ಲ, ಅದರ ಮೇಲ್ಗಡೆ ಇಟ್ಟು ಒಂದು 1/4 ಇಂಚಿನಷ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಫಸ್ಟಿಗೆ ಇಲ್ಲಿ ನೋಡ್ಬೋದು, ಒಂದು 1/4 ಇಂಚಿನಷ್ಟು ಗೆರೆ ಹಾಕೋರಿ. ಅಂದರೆ ಇದು ನಾವು ಗುಂಡಿ ಪಟ್ಟಿ ಕಾಜ್ ಪಟ್ಟಿ ಎಕ್ಸ್ಟ್ರಾ ಬಿಡು ಸಂಬಂಧ ಅಂತೇಳಿ ಒಂದು ಗೆರೆ ಹಾಕೊಳ್ಳೋಣ. ಇದೇನು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಈ ಎಕ್ಸ್ಟ್ರಾ ತೊಗೊಂಡಿದ್ದನ್ನು ನಾವು ಬ್ಯಾಕ್ ಪಾರ್ಟಿಗೆ ಈ ರೀತಿ ಎಕ್ಸ್ಟ್ರಾ ತೊಗೊಂಡಿದ್ದನ್ನು ಬಿಟ್ಟು ಏನು ಗೆರೆ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಈ ರೀತಿ ಬ್ಯಾಕ್ ಪಾರ್ಟಿಗೆ ಕಡಿಮೆ, ಫ್ರಂಟ್ ಪಾರ್ಟಿಗೆ 1/4 ಇಂಚ್ ಎಕ್ಸ್ಟ್ರಾ. ಅಂದರೆ ನೀವು ಎಕ್ಸ್ಟ್ರಾ ತೊಗೋಬೇಕಂತ ಕೇಳ್ತಿರ್ತಿರಲ್ಲ, ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ಹಾಗೆ ಫೋಲ್ಡ್ ಮಾಡಿ ಹೊಲಿಲಾಕ ಬರ್ತದೆ, ಅದೇನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಅದು ಕರೆಕ್ಟಾಗಿಯೇ ಬಂದಿರ್ತೈತೆ. ಆದ್ರೆ ನಾವು ಕೊರಳನ್ನು ಸ್ವಲ್ಪ ರೌಂಡ್ ಮೇಲೆ ಕಟ್ ಮಾಡ್ಕೋಬೇಕಾಗ್ತದೆ ಆ ರೀತಿ ತೊಗೊಂಡಾಗ. ಅಂದರೆ ಈ 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿಲ್ಲ ಅಂತಂದರೆ ಕೊರಳು ನಾವು ರೌಂಡಾಗಿ ಮತ್ತೆ ಹೊಳ್ಳೆ ಕಟ್ ಮಾಡ್ಕೋಬೇಕು ಸ್ಟಿಚ್ ಮಾಡುವಾಗ. ಓಕೆ, ಈಗ ಇಲ್ಲಿ ಗುಂಡಿ ಪಟ್ಟಿ ಕಾಜ್ ಪಟ್ಟಿಗೆ ಎಕ್ಸ್ಟ್ರಾ ತೊಗೊಂಡಿದ್ದಾಯಿತು. ಇನ್ನು ನೆಕ್ಸ್ಟ್ ಶೋಲ್ಡರ್ 9.25 ಇಂಚ್ ಅದ. 9.25 ಅರ್ಧ ಮಾಡಿಕೊಂಡ್ರೆ 4.25 ಇಂಚ್ ಆಯಿತು. ಅದ್ರೊಳಗೆ ಅರ್ಧ ಇಂಚ್ ಸೇರಿಸಿದ್ರೆ 5.25 ಇಂಚು, ಅಂದ್ರೆ 5 ಮೇಲೆ 2 ಪಾಯಿಂಟ್. ಇಲ್ಲಿ ನೋಡ್ಬೋದು, ಇದು ಎಕ್ಸ್ಟ್ರಾ ಏನು ಬಿಟ್ಟಿನಿಲ್ಲ, ಇದನ್ನ ಬಿಟ್ಟ ನೀವು ಅಳತಿ ತೊಗೋಬೇಕಾಗ್ತದೆ. ಇದನ್ನ ಗುಡಿಸಿ ನೀವು ಅಳತಿ ತೊಗೋಬಾರ್ದು, ತಪ್ಪಾಗ್ತದೆ. ಅಂದರೆ ಇದನ್ನ ಸೇರಿಸಿ ಅಳತಿ ತೊಗೋಬಾರ್ದು, ಇದನ್ನ ಬಿಟ್ಟು ಅಳತಿ ತೊಗೋಬೇಕು ನೀವು. ಈಗ ಈ ಗೆರೆಯಿಂದ ನಾನು 5.25 ಇಂಚಿಗೆ ಒಂದು ಮಾರ್ಕ್ ಹಾಕಿದೆ. ಆಮೇಲೆ ಶೋಲ್ಡ್ರ್ 5.25 ಇಂಚು, ಶೋಲ್ಡ್ರ್ ಪಟ್ಟಿ 3 ಇಂಚ್. ಅಂದರೆ ಶೋಲ್ಡ್ರ್ ಪಟ್ಟಿ 2.25 ಅದ, ಅದ್ರೊಳಗೆ ಅರ್ಧ ಇಂಚ್ ಸೇರಿಸಿದ್ರೆ 3 ಇಂಚ್ ಆಯಿತು. ಇಲ್ಲಿ ಏನದ, ನಾವು ಬಗಲಿನ ಉದ್ದ 5.25 ಇಂಚಿಗೆ ಒಂದು ಮಾರ್ಕ್ ಮಾಡೋಣ. ಆಮೇಲೆ ಇಲ್ಲಿಯೂ ಕೂಡ ಒಂದು ಮಾರ್ಕ್ ಮಾಡೋಣ, ಗೆರೆ ಸ್ಟ್ರೈಟ್ ಬರಲಿ ಅಂತ ಹೇಳಿ 5.25 ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಗೆರೆ ಹಾಕೊಳ್ಳೋಣ. ಓಕೆ, ಈಗ ಇದೇ ಅಳತಿನ ಈ ಗೆರೆ ಮೇಲೆ ಹಾಕೊಳ್ಳೋಣ. ಇದು ಚೆಸ್ಟ್ ಲೈನ್ ಅಂತೀವಿ ನಾವು. ಚೆಸ್ಟ್ ಲೈನ್ ಮೇಲೆ ಶೋಲ್ಡ್ರ್ ಪಟ್ಟಿ ಮಾರ್ಕಿಂಗ್ ಮಾಡೋಣ. ಶೋಲ್ಡ್ರ 5.25, ಶೋಲ್ಡ್ರ್ ಪಟ್ಟಿ 3 ಇಂಚು. ಇನ್ನು ಅರ್ಧ ಇಂಚ್ ಅನ್ನೋದ ಒಳಗಡೆ ತಗೊಳ್ಳೋಣ. ಇದು ರಿಂಕಲ್ಸ್ ಅವಾಯ್ಡ್ ಆಗಲಿ ಅಂಥೇಳಿ. ಹೆವಿ ಫ್ಯಾಟ್ ಇದ್ದವ್ರಿಗೆ, ದಪ್ಪ ಇದ್ದವ್ರಿಗೆ ಇಲ್ಲಿ ಒಳಗಡೆ ಅರ್ಧ ಇಂಚ್ ತಗೋಬೇಡ್ರಿ, ಯಾಕಂದ್ರೆ ಅವ್ರಿಗೆ ಬ್ಲೌಸ್ ಟೈಟ್ ಆಗುವಂಥ ಚಾನ್ಸ್ ಇರ್ತಾವೆ, ಅದಕ್ಕೋಸ್ಕರ. ಆಮೇಲೆ ಎದೆ ಸುತ್ತಳತೆ 38 4ನೇ ಭಾಗ, ಅಂದರೆ 38ರ 4ನೇ ಭಾಗ 9.25 ಇಂಚ್. 9.25 ಒಳಗೆ ಮತ್ತೆ ನಾವು ಅರ್ಧ ಇಂಚ ಟಕ್ಸ್ ಸಂಬಂಧ ಎಕ್ಸ್ಟ್ರಾ ತಗೋಬೇಕು. ಮುಂದೆ 2 ಇಂಚ್ ಅನ್ನೋದ ಮಾರ್ಜಿನ್.
ಆಮೇಲೆ ಉದ್ದಿಗೂ ಹೇಳ್ತೀನಿ ನೋಡ್ರಿ, ಹಿಂಭಾಗಕ್ಕೆ ನಾವು 13 ಒಳಗೆ 1 ಇಂಚ್ ಕೂಡಿಸಿ 14 ಆಯಿತು ಹಿಂಭಾಗಕ್ಕೆ. ಮುಂಭಾಗಕ್ಕೆ ಏನದ 13 ಒಳಗೆ 2 ಇಂಚ್ ಸೇರಿಸಿದ್ರೆ 15 ಆಯ್ತು. 13 ಒಳಗೆ 2 ಇಂಚ್ ಅಂದ್ರೆ ಫ್ರಂಟ್ ಪಾರ್ಟಿಗೆ ನಾವು 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಕೆಲವೊಬ್ರು ಹೇಳ್ತಿರ್ತೀರಿ ನೋಡ್ರಿ, ಬ್ಲೌಸ್ ಎದಿ ಇರ್ತಾವ್ರಿ ಅಂತ. ಈ ಲೆಂತ್ ಒಳಗೆ ನೀವು ಕರೆಕ್ಟಾಗಿ ತಗೊಂಡ್ರಿ ಅಂದ್ರೆ ಬ್ಲೌಸ್ ಯಾವುದೇ ಕಾರಣಕ್ಕೂ ಎದಿ ಇರಂಗಿಲ್ಲ. ಅಂದ್ರೆ ಕೈ ನಾವಿಲ್ಲಿ ಎದೆ ಸುತ್ತಳತೆ 9.5, ಅದ್ರೊಳಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿವಿ, ಯಾಕಂದ್ರೆ ಇದು ಟಕ್ಸ್ ಸಂಬಂಧ ಅಂತ ಹೇಳಿ. ಆಮೇಲೆ ಇಲ್ಲೇನದ 2 ಇಂಚ್ ಮಾರ್ಜಿನ್. ಇನ್ನು ಸೊಂಟದ ಸುತ್ತಳತೆ ಎಷ್ಟದ? 15 ಅದ. 15ರ ಅರ್ಧ 7.5. 7.5 ಒಳಗೆ ನಾವು 2.5 ಇಂಚ್ ಎಕ್ಸ್ಟ್ರಾ ತಗೋಬೇಕು, ಯಾಕಂದ್ರೆ ಇದು ಟಕ್ಸ್ ಸಂಬಂಧ. ಆಮೇಲೆ ಇಲ್ಲಿ ಮುಂದೆ 2 ಇಂಚ್ ಎಕ್ಸ್ಟ್ರಾ, ಇದು ಹೊಲಿಗೆ ಮಾರ್ಜಿನ್. ಈಗ ನಾವೇನದ ಇವು ಎಕ್ಸ್ಟ್ರಾ ಏನು ತಗೊಂಡೇವಲ್ಲ, ಇವತ್ರ ಬಿಟ್ಟು ಮಾರ್ಜಿನ್ ಅಷ್ಟೇ ನಾವು ಗೆರಿ ಹಾಕೋಬೇಕು. ಈ ಥರ. ಆಮೇಲೆ ಇಲ್ಲಿ ಶೋಲ್ಡ್ರ್ ಪಟ್ಟಿ ಎಲ್ಲಾನು ಕೂಡಿಸ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಏನದ ತಗೊಂಡಿವಲ್ಲ ಅದನ್ನು ನಾವು ಗೆರಿ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ಕೊರಳನ್ನು ಕೂಡ ನಾವು ಮಾರ್ಕ್ ಮಾಡೋಣ, ಕೊರಳು ಎಷ್ಟದ ಅಂತ ಹೇಳಿ. ಕೊರಳು ಮುಂದಿನ ಕೊರಳು 7 ಇಂಚ್ ಅದ, 1/4 ಇಂಚ್ ಅಷ್ಟೇ ಸೇರಿಸೋಣ. ಮತ್ತೆ ಎಕ್ಸ್ಟ್ರಾ ಬರ್ತಂದ್ರೆ ನಾವು ಸ್ಟಿಚಿಂಗ್ ಒಳಗೆ ಕಟ್ ಮಾಡ್ಲಿಕ್ಕೆ ಬರ್ತದೆ. ಇಲ್ಲಿ ರೌಂಡ್ ಶೇಪ್ ತಗೊಳ್ಳೋಣ. ಓಕೆ. ಆಮೇಲೆ ಇಲ್ಲಿ 1 ಇಂಚ್ ಅಷ್ಟೇ, ಇದು ಫ್ರಂಟ್ ಪಾರ್ಟಿಗೆ. ಬ್ಯಾಕ್ ಪಾರ್ಟಿಗೆ ಇಲ್ಲಿಂದ 1 ಇಂಚ್. ಈಗ ನಾವು ಫ್ರಂಟ್ ಬ್ಯಾಕ್ ಎರಡು ಕಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿಂದ ಎರಡನ್ನೂ ಕೂಡ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು, ಇಲ್ಲಿಂದ 1 ಇಂಚ್, ಈ ಒಳಗಡೆಯಿಂದ ಇಲ್ಲಿ 1 ಇಂಚ್, ಈ ಎರಡನ್ನೂ ಕೂಡ ನಾವು ಗೆರಿ ಹಾಕೊಳ್ಳೋಣ. ಅಂದ್ರೆ ರೌಂಡ್ ಶೇಪ್ ಮಾಡ್ಕೊಳ್ಳೋಣ, ಆರ್ಮೋಲ್ ಶೇಪ್. ಓಕೆ. ಈಗ ನಾವು ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಬಂದೈತಿಲ್ಲ ಚೆಕ್ ಮಾಡೋಣ. ಅಳತಿ ಬ್ಲೌಸ್ ಒಳಗೆ 8.25 ಇಂಚ್ ಅದ ಆರ್ಮೋಲ್ ರೌಂಡ್. ಇಲ್ಲಿನೂ ಕೂಡ ನಮ್ಗೆ ಆ 8.25 ಇಂಚ್ ಬರಬೇಕು. ಇಲ್ಲಿಗೆ 8.25 ಇಂಚ್, ಮ್ಯಾಲ ಅರ್ಧ ಇಂಚ್ ಶೋಲ್ಡ್ರ್ ಜಾಯಿಂಟ್ ಬಿಟ್ಟು, ಅಂದ್ರೆ ಅದನ್ನ ಸೇರಿಸಿದೀವಿ ಅಂತಂದ್ರೆ 8.25 ಇಂಚ್ ಬರ್ಬೇಕು ನಮ್ಗೆ. ಆರ್ಮೋಲ್ ರೌಂಡ 8.25 ಇಂಚು ಬರಬೇಕು ನೋಡ್ರಿ. ಕರೆಕ್ಟಾಗಿ 8.25 ಇಂಚ ಬಂದದ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು 2.5 ಇಂಚ ಎಕ್ಸ್ಟ್ರಾ ತಗೊಂಡಿವಿ, ಯಾಕಂದ್ರೆ ಇದು ಟಕ್ಸ್ ಸಂಬಂಧ. ಇಲ್ಲಿ ಏನದ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿವಿ, ಇದು ಟಕ್ಸ್ ಸಂಬಂಧ. ಇಲ್ಲಿಂದ 1 ಇಂಚ್, ಇಲ್ಲಿಂದ 1 ಇಂಚ್ ತಗೊಂಡು ನಾವು ಕರೆಕ್ಟಾಗಿ ಆರ್ಮೋಲ್ ಶೇಪ್ ರೌಂಡ್, ಅಂದ್ರೆ ಆರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿವಿ. ಆಮೇಲೆ ಇದು ಎಲ್ಲ ಸೇರಿ ನಮಗೆ ಎಷ್ಟು ಬರಬೇಕು ಅಂದ್ರೆ 8.25 ಇಂಚ್ ಬರಬೇಕು. ನಮ್ಗೆ ಕರೆಕ್ಟಾಗಿ 8.25 ಇಂಚ ಬಂದದ. ತೋರಿಸ್ತೀನಿ ನೋಡ್ರಿ, ಇಲ್ಲಿ ನೋಡ್ರಿ, ಕರೆಕ್ಟಾಗಿ ನಮ್ಗೆ 8.25 ಇಂಚ್ ಅಂದ್ರೆ 8.9 ಕರೆಕ್ಟಾಗಿನೇ ಬಂದದ. ನಾನು ಡೈರೆಕ್ಟ್ ಫಸ್ಟ್ ಈ ಸ್ಲೀವ್ಸ್ ಕಟ್ ಮಾಡಿ ಆಮೇಲೆ ಫ್ರಂಟ್ ಬ್ಯಾಕ್ ಕಟ್ ಮಾಡಕತ್ತೀವಿ ಅಂದ್ರೆ ಸ್ಟಿಚಿಂಗ್ ಒಳಗೆ ನನಗೆ ಪರ್ಫೆಕ್ಟ್ ಆಗಿನೇ ಬಂದಿರ್ತೈತಿ ಇದು. ಆಮೇಲೆ ಇಲ್ಲಿ ಕ್ರಾಸ್ ಪಟ್ಟಿ 3.5 ಇಂಚ್ ಸ್ಟ್ಯಾಂಡರ್ಡ್ ಸೈಜ್, ಎಲ್ಲದಕ್ಕೂ ಇಷ್ಟೇ ತಗೋಬೇಕು, 3.5. ಆಮೇಲೆ 2.5. ಇನ್ನು ಕೆಲವೊಬ್ರು ಏನದ ಇದು ಸಣ್ಣದಾಗಂಗಿಲ್ಲ ಅಂತ ಕೇಳ್ತೀರಿ. ಕ್ರಾಸ್ ಪಟ್ಟಿ ಯಾವಾಗಲೂ ಚಿಕ್ಕದಾಗಿದ್ರೆ ನಮ್ಗೆ ಚೆಸ್ಟ್ ಕೆಳಗೆ ಕಂಫರ್ಟೇಬಲ್ ಆಗಿ ಕೂಡ್ತದೆ. ದೊಡ್ಡ ಇದ್ದು ಅಂದ್ರೆ ಕ್ರಾಸ್ ಪಟ್ಟಿ ಏನದ ಚೆಸ್ಟ್ ಮ್ಯಾಲ್ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ 3.5, ಇಲ್ಲಿ 2.5 ಅಷ್ಟ ನಾವು ಕ್ರಾಸ್ ಬೆಲ್ಟಿಗೆ ತಗೋಬೇಕು. ಇಲ್ಲಿ ಎಷ್ಟು ತಗೊಂಡಿರ್ತೀವಲ್ಲ 1 ಇಂಚ್ ಇಲ್ಲಿ ಮೈನಸ್ ಮಾಡ್ಕೋಬಹುದು. ಇಲ್ಲಿ 3.5 ಅಂದ್ರೆ ಇಲ್ಲಿ ನಾವು 2.5 ಇಂಚ ತಗೋಬೇಕು. ಆಮೇಲೆ ಇನ್ನೇನದ ಲೆಂತ್ ಕೆಲವೊಬ್ರಿಗೆ 17 ಇಂಚ್ ತನೂ ಬಂದಿರ್ತದೆ. ಒಂದು ಬ್ಲೌಸ್ ನಾ ಮೊನ್ನೆ ಕಟ್ ಮಾಡಿದೆ, ನನಗೆ ಅದು ಅಂದ್ರೆ ಮೊನ್ನೆ ನಾನು ಒಂದು ಬ್ಲೌಸ್ ಕಟ್ ಮಾಡಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಅದ್ರದ್ದು ಲೆಂತ್ 17 ಇಂಚ್ ಇತ್ತು ಫ್ರೆಂಡ್ಸ್. 17 ಇಂಚ್ ಇದ್ದಾಗ ನಾವಿಲ್ಲಿ 4 ಇಂಚು ಕ್ರಾಸ್ ಬೆಲ್ಟ್ ಈ ಕಡೆ, 3 ಇಂಚ್ ಈ ಕಡೆ ತಗೋಬೇಕು. ಓಕೆ. ಆಮೇಲೆ ಇಲ್ಲಿಂದ ಒಂದು ಸ್ಟ್ರೈಟ್ ಆಗಿ ಗೆರಿ ಹಾಕೋರಿ. ಆಮೇಲೆ ಇಲ್ಲಿಂದ ಕ್ರಾಸ್ ಆಗಿ ತಗೋಬೇಕು, ಅರ್ಧ ಸ್ಟ್ರೈಟ್ ಗೆರಿ ಹಾಕೋಬೇಕು, ಇನ್ನರ್ಧ ಈ ರೀತಿ ಕ್ರಾಸ್ ಆಗಿ ತಗೋಬೇಕು. ಈ ಸದ್ದ ಟಕ್ಸ್ ಮಾರ್ಕಿಂಗ್ ಮಾಡೋಣ. ಟಕ್ಸ್ ಮಾರ್ಕಿಂಗ್ ಯಾವ ರೀತಿ ಮಾಡೋದಂತಂದ್ರೆ, ಇಲ್ಲಿ ಫಸ್ಟಿಗೆ ನಾವು ಎದೆ ಸುತ್ತಳತೆಯ 10ನೇ ಭಾಗಕ್ಕೆ ಮಾರ್ಕ್ ಮಾಡೋಣ. ಎದೆ ಸುತ್ತಳತೆ ಎಷ್ಟದ? 38 ಇಂಚ್ ಅದ. 38ರದು 10ನೇ ಭಾಗ 3.8 ಆಯ್ತು. ಅಂದ್ರೆ 4.4ಕ್ಕೆ, ಅಂದ್ರೆ 4.4 ಇಂಚ್ ಆಯ್ತು. 4.4 ಇಂಚು. ಇಲ್ಲಿ ನಾವು ಎಷ್ಟು ತಗೊಂಡಿವಿ? 2.5 ಇಂಚ್ ತಗೊಂಡಿವಿ. 2.5ನ ನಾವು ಭಾಗಲೇ ಅಂದ್ರೆ 2.5ನ ನಾವು 2 ಭಾಗ ಮಾಡ್ಕೋಬೇಕು. ಅಂದ್ರೆ 1.2 ಇಂಚ್ ಈ ಕಡೆ, 1.2 ಇಂಚ್ ಈ ಕಡೆ, ಇಷ್ಟು ನಮಗೆ ಬರಲೇಬೇಕು. 1.2 ಈ ಕಡೆ, 1.2 ಏನದ ಈ ಕಡೆ, 1 ಪಾಯಿಂಟ್ ಇಲ್ಲಿ ಹೆಚ್ಚಿಗಾಯ್ತು. 1.2 1.2. ಆಮೇಲೆ ಬಸ್ಟ್ ಪಾಯಿಂಟ್ ಎಷ್ಟದ ಅಂತಂದ್ರೆ 9.5 ಅದ. 9.5 ಒಳಗೆ ಅರ್ಧ ಇಂಚ್ ಸೇರಿಸ್ಕೊಂಡ್ರೆ 10 ಇಂಚ್ ಆಯ್ತು. ನೀವು ಬಸ್ಟ್ ಪಾಯಿಂಟ್ ಹೆಂಗೆ ಕಂಡು ಹಿಡಿಯೋದ್ರಿ ಅಂತಂದ್ರೆ, ಅವ್ರ ಅಳತಿ ಬ್ಲೌಸ್ ಒಳಗೆ ಟಕ್ಸ್ ಪಾಯಿಂಟ್ ಎಲ್ಲಿಗೆ ಇರ್ತೈತಲ್ಲ ಅಲ್ಲಿಗೆ ನೀವು ತಗೊಂಡು ಅದ್ರೊಳಗೆ ಅರ್ಧ ಇಂಚ
ಕೂಡಿಸ್ಕೋರಿ. ಇದು ಏನದ ಬಸ್ಟ್ ಪಾಯಿಂಟ್. ಈಗ ನಾವು ಇಲ್ಲಿ ಗೆರೆ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ಆರ್ಮೋಲ್ ಕಡೆ ಶೇಪಿನ ಟಕ್ಸ್ ಏನದಲ್ಲ ಇದನ್ನೇ ನಾವು ಕಂಟಿನ್ಯೂ ಮಾಡಬೇಕು. ಇದು ಅಂದ್ರೆ ನಮ್ಗೆ 2 ಟಕ್ಸ ಇಲ್ಲೇ ಸಿಕ್ಬಿಡ್ತಾವೆ. ಆಮೇಲೆ ಇಲ್ಲಿನೂ ಕೂಡ ನಾವು ಗೆರೆ ಹಾಕೊಳ್ಳೋಣ. ಇಲ್ಲಿಂದ ಸೈಡಿಗೆ 2.2 2 ಮೇಲೆ 2 ಗೆರೆ. ಇಲ್ಲಿನೂ ಕೂಡ ಗೆರೆ ಹಾಕೊಳ್ಳೋಣ. ಈ ಪಾಯಿಂಟಿಂದ 2 ಇಂಚ್ ಬಿಟ್ಟು, 2 ಇಂಚ್ ಅಂದರೆ ಇಲ್ಲಿಗೆ ಬರ್ತದೆ. ಈ ಪಾಯಿಂಟಿಂದ 2 ಇಂಚ್ ಬಿಟ್ಟು, ಆಮೇಲೆ ಈ ಪಾಯಿಂಟಿಂದ 1.5 ಇಂಚ. ಇದ್ರದ್ದು ಮಿಡಲ್ 4 ಮೇಲೆ 2 ಗೆರೆ ಅದ, 2 ಮೇಲೆ 1 ಪಾಯಿಂಟ್ ಅಷ್ಟೇ ತಗೊಂಡು ಇಲ್ಲಿಂದ ನಾವು ಇಲ್ಲಿಂದ 1.5 ಅಂದರೆ ಇಲ್ಲಿಗೆ ಬಂತು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಸೈಡಿಗೆಲ್ಲ ಎಷ್ಟೆಷ್ಟು ತಗೋಬೇಕಂದ್ರೆ 1/4 ಇಂಚ್ ಅಷ್ಟೇ ತಗೋಬೇಕು ಫ್ರೆಂಡ್ಸ್, ಸೈಡಿಗೆಲ್ಲ. ಆಮೇಲೆ ಇಲ್ಲಿ ಫ್ರಂಟ್ ಪಾರ್ಟ್ ಒಳಗೆ ಎಷ್ಟು ಎಕ್ಸ್ಟ್ರಾ ಬಂದಿರ್ತೈತಲ್ಲ ಅದನ್ನು ನೋಡಿಕೊಂಡು ನೀವು ತಗೋಬೇಕಾಗ್ತದೆ. ನಮ್ಗೆ ಕರೆಕ್ಟಾಗಿ 8.75 ಇಂಚೆ ಬರಬೇಕು. ಇಲ್ಲೇನದ 9.5 ಇಂಚ್ ಅಂದ್ರೆ 0.5 ಇಂಚ್ ಎಕ್ಸ್ಟ್ರಾ ಬಂದದ. 0.5 ಇಂಚನ್ನ ನಾವು 2 ಭಾಗ ಮಾಡ್ಕೋಬೇಕು. ಅಂದ್ರೆ ಈ ಕಡೆ ಸೇರಿ ನಮಗೆ 3/4 ಇಂಚ್ ಆಗಬೇಕು. ಅಂದ್ರೆ ಎಷ್ಟೆಷ್ಟು ಬರ್ತದೆ ಅಂದ್ರೆ ಈ ಕಡೆ 3 ಪಾಯಿಂಟ್, ಈ ಕಡೆ 3 ಪಾಯಿಂಟ್, ಈ ಕಡೆ 3, ಈ ಕಡೆ 3 ತಗೊಂಡಿವಿ ಅಂದ್ರೆ ನಮ್ಗೆ ಎಲ್ಲಿ ರಿಂಕಲ್ಸ್ ಅನ್ನೋದು ಬರಂಗಿಲ್ಲ. ಇದು ಆರ್ಮೋಲ್ ಮಾತ್ರ ನೋಡಿ ತಗೋಬೇಕಾಗ್ತದೆ ಫ್ರಂಟ್. ನೀವು ಭಾಳ ಇಂಪಾರ್ಟೆಂಟ್ ಐತಿ ಇದು. ಓಕೆ. ಆಮೇಲೆ ಇಲ್ಲಿನೂ ಕೂಡ 2 ಪಾಯಿಂಟ್ ಈ ರೀತಿ ಬರಬೇಕು. ಇದು ಏನದ ಇಲ್ಲಿ ಒಂದು ಪಾಯಿಂಟ್ ನಿಮಗೆ ಟಿಪ್ಸ್ ಹೇಳ್ತೀನಿ. ಇಲ್ಲಿನೂ ಕೂಡ ಒಂದು ಟಿಪ್ಸು. ಈ ಬಸ್ಟ್ ಪಾಯಿಂಟ್ಗೆ ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡ್ರಿ ಅಂತಂದ್ರೆ ಇದೇನು ಟಕ್ಸ್ ಏನದ ಬಸ್ಟ್ ಪಾಯಿಂಟಿಗೆ ಹಿಡಿದ್ರಿ ಅಂದರೆ ತುಂಬ ಚೂಪಾಗಿ ಬರ್ತದೆ ಟಕ್ಸ್ ಅನ್ನೋದು. ನಮಗೆ ಚೂಪು ಬೇಡ ಅಂತಂದ್ರೆ ಇಲ್ಲಿಂದ 3/4 ಇಂಚು ಡೌನ್ ತಗೋಬೇಕು ನೀವು. ಚೂಪು ಬೇಡ ಅಂತಂದ್ರೆ 3/4 ಇಂಚು ಡೌನ್ ತಗೊಂಡು ಇಲ್ಲಿಂದ ಮತ್ತೆ ನೀವು ಮಾರ್ಕ್ ಹಾಕೋಬೇಕು. ಅಂದ್ರೆ ಇದು ಅಷ್ಟು ಚೂಪ್ ಅನ್ನೋದು ಬರಂಗಿಲ್ಲ. ಚೂಪ್ ಬೇಕಪ್ಪ ಅಂತಂದ್ರೆ ಎಲ್ಲಿ ಬಸ್ಟ್ ಪಾಯಿಂಟ್ ಇರ್ತೈತಿ ಅಲ್ಲಿಗೆ ನೀವು ಟಕ್ಸ್ ಅನ್ನ ಹಿಡಿಬೇಕು. ಓಕೆ. ಈಗ ಟಕ್ಸ್ ಮಾರ್ಕಿಂಗ್ ಮಾಡಿದ್ದಾಯ್ತು. ಇನ್ನು ಇದನ್ನ ನಾವು ಕಟಿಂಗ್ ಮಾಡೋಣ. ಕಟಿಂಗ್ ಮಾಡಿ. ಇಲ್ಲಿ ನಾವು ಕಟ್ ಮಾಡ್ಕೋಬೇಕಾದ್ರೆ ಬ್ಯಾಕ್ ಪಾರ್ಟಿಂಗ್ ಕಟ್ ಮಾಡ್ಕೊಂಡು ಫಸ್ಟಿಗೆ ಈಗ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ನೆಕ್ ಅನ್ನ ಕಟ್ ಮಾಡಬಾರ್ದು. ಯಾಕಂದ್ರೆ ಇದು ಆರಿ ವರ್ಕ್ ಬ್ಲೌಸ್ ಅದ. ಆರಿ ವರ್ಕ್ ಇದ್ದಾಗ ಫ್ರಂಟ್ ಪಾರ್ಟ್ ಮುಂದಿನ ಕೊರಳು ಕಟ್ ಮಾಡಬಾರ್ದು. ಇಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡಿದ್ದಾಯ್ತು. ಆಮೇಲೆ ಕ್ರಾಸ್ ಪಟ್ಟಿ ಅನ್ನೋದ ಸೈಡಿಗೆ 1 ಇಂಚ್ ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ನಾವು 2.5 ಇಂಚ್ ಟಕ್ಸ್ ಸಂಬಂಧ ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಅಷ್ಟನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಈಗ ಇದು ಫ್ರಂಟ್ ಪಾರ್ಟ್ ಇಷ್ಟೇ ಇರಲಿ ಫ್ರೆಂಡ್ಸ್. ಇದನ್ನು ನಾವು ಕಟ್ ಮಾಡ್ಕೊಳ್ಳೋದು ಬೇಡ. ಮುಂದಿನ ಕೊರಳನ್ನು ಕಟ್ ಮಾಡೋದು ಬೇಡ. ಇಲ್ಲಿ ಆರ್ಮ್ ಶೇಪ್ ಅಷ್ಟೇ ನಾವು ಕಟ್ ಮಾಡ್ಕೊಳ್ಳೋಣ. ಓಕೆ. ಇಲ್ಲಿ ನಾವು ಮುಂದಿನ ಕೊರಳು ಅಂಥೇಳಿ ನಾಚ್ ಹಾಕೊಳಕ ಮುಂದಿನ ಕೊರಳು ಅಂತ ಗುರ್ತಾಗ್ಲಿಕ್ಕೆ ಒಂದು ನಾಚ್ ಹಾಕೋಣ. ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇನ್ನು ಬ್ಯಾಕ್ ಪಾರ್ಟ್ ಒಳಗೆ ಒಂದು ಸ್ವಲ್ಪ ನಾವು ಅಲ್ಟ್ರೇಷನ್ ಮಾಡ್ಕೊಂಡು ಏನಂತಂದ್ರೆ ಇಲ್ಲಿ ಸೊಂಟದ ಅಳತೆ ಜಾಸ್ತಿ ಬಂದಿರ್ತೈತಿ. ಅಳತಿ ಬ್ಲೌಸ್ ಒಳಗೆ ಎಷ್ಟು ಅದಂದ್ರೆ 7.5 ಅದ. 7.5 ಒಳಗೆ 1 ಇಂಚ ಕೂಡಿಸ್ಕೋಬೇಕು ಬ್ಯಾಕ್ ಟಕ್ಸ್ ಸಂಬಂಧ. 2 ಇಂಚ್ ಏನದ ಇದು ಸಂಬಂಧ ಮಾರ್ಜಿನ್ ಸಂಬಂಧ. ಆಮೇಲೆ ಇಲ್ಲಿ 9.5 ಏನದ ಎದೆ ಸುತ್ತಳತೆ. 2 ಇಂಚ್ ಏನದ ಹೊಲಿಗೆ ಮಾರ್ಜಿನ್. ಈಗ ಇವತ್ರನ್ನ ಮಾರ್ಕ್ ಹಾಕೊಳ್ಳೋಣ. ಈಗ ಇದೇನು ಎಕ್ಸ್ಟ್ರಾ ಅಲ್ಲ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಇದು ಪರ್ಫೆಕ್ಟ್
ಪರ್ಫೆಕ್ಟ್ ಆಯಿತು. ಈ ಸಾಧ್ಯದು ಬ್ಯಾಕ್ ಪಾರ್ಟ ಕೊರಳಿನ ಈ ಬ್ಯಾಕ್ ಪಾರ್ಟ್ ಕೊರಳನ್ನು ನಾವು ಕಟ್ ಮಾಡೋದು ಬೇಡ, ಯಾಕಂದ್ರೆ ಆರಿ ವರ್ಕ್ ಅದಂತ ಹೇಳಿ ನಿಮ್ಗೆ ಇದನ್ನು ಬ್ಯಾಕ್ ಪಾರ್ಟ್ ಫ್ರಂಟ್ ಮತ್ತು ಬ್ಯಾಕ್ ಕೊರಳನ್ನು ಕಟ್ ಮಾಡ್ಕೋಬಾರ್ದು. ಓಕೆ, ಈಗ ಇವೆಲ್ಲ ಕಟ್ಟಿಂಗ್ ಆಯ್ತಲ್ಲ. ಇನ್ನು ನೆಕ್ಸ್ಟ್ ಏನದ ಮೇನ್ ಫ್ಯಾಬ್ರಿಕ್ ಒಂದು ನೋಡ್ಕೊಂಬಿಡ್ರಿ ಯಾವ ರೀತಿ ಕಟ್ಟಿಂಗ್ ಬರ್ತದ ಅಂತ ಹೇಳಿ. ಇಲ್ಲಿ ಫಸ್ಟ್ ಏನದ ನಾವು ಎರಡನ್ನು ಕೂಡ ಕರೆಕ್ಟಾಗಿ ಸ್ಲೀವ್ಸ ಜೋಡಿಸ್ಕೋಬೇಕು. ಹಿಂದೆ ಮುಂದೆ ಮಾಡೋದು ಬೇಡ, ಎರಡು ಕರೆಕ್ಟಾಗಿರಬೇಕು. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಇದ್ರದ್ದು ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. 10 ಇಂಚ್ ಅದ, 10 ಅರ್ಧ 5 ಇಂಚ್ ಆಯಿತು. ಇಲ್ಲಿಗೆ ಮಾರ್ಕ್ ಮಾಡೋಣ. ಓಕೆ, ಈಗ ನಾವು ಲೈನಿಂಗ್ ಏನದ ಇದ್ರದ್ದು ಸೆಂಟ್ರ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡೋಣ. ಓಕೆ, ಇಲ್ಲಿ ಮಾರ್ಕ್ ಮಾಡಿದ್ದಾಯಿತು. ಈಗ ಇದ್ರ ಮೇಲಿಟ್ಟು ಎರಡು ಸೆಂಟ್ರ್ ಪಾಯಿಂಟ್ ಏನದ ಒಂದ್ರ ಮೇಲೆ ಒಂದು ಬರಲಿ. ಓಕೆ, ಈಗ ಇದನ್ನು ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಲೈನಿಂಗ್ ಏನದ ನಾವು ಸೈಡಿಗೆ ಎಕ್ಸ್ಟ್ರಾ ತಗೋಬೇಕಾಗ್ತದ. ಲೈನಿಂಗ್ ಏನದ ಸೈಡಿಗೆ ನಾವು ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನಾವು ನಾಚ್ ಹಾಕುನು ಸೆಂಟ್ರ್ ಪಾಯಿಂಟ್ ಅಂತ ಹೇಳಿ ಗುರ್ತಾಗ್ಲಿಕ್ಕ. ಓಕೆ, ಇದನ್ನ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ನಾನು. ಸ್ಲೀವ್ಸ ಕಟಿಂಗ್ ಆಯಿತು. ಇನ್ನು ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ. ತುಂಬಾ ಟಿಪ್ಸ್ಗಳದಾವು, ಮಿಸ್ ಮಾಡ್ಕೋಬೇಡ್ರಿ ವಿಡಿಯೋಸ. ಆಮೇಲೆ ಇಲ್ಲಿ ಓಕೆ, ಇಲ್ಲಿ ಎರಡೂ ಕೂಡ ನಮ್ಗೆ ಲೆವೆಲ್ ಆಗಿ ಬಂದಿರಬೇಕು. ನೋಡ್ಕೋರಿ ನೀವು ಕೆಳಗೆ ಮೇಲೆ ಏನಂದ ಇಲ್ಲಿ ನೋಡ್ಕೋಬೇಕು ನಾವು. ಇದು ಕೆಳಗೆ ಮಾರ್ಕ್ ಹಾಕಿದ್ದು ಇಲ್ಲಿ ಕೆಳಗೆ ಮತ್ತು ಮ್ಯಾಲೆ ಏನು ಡಿಸೈನ್ ವರ್ಕ್ ಮಾಡಿರ್ತೀವಲ್ಲ ಒಂದ್ರ ಮೇಲೆ ಒಂದು ಬರಬೇಕು. ಈಗಿದು ಕರೆಕ್ಟ್ ಆಯಿತು. ಅಂದರೆ ಸೆಂಟ್ರ್ ನೋಡ್ಕೋಬೇಕು ನಾವು. ಇದ್ರದ್ದು ಸೆಂಟ್ರ್ ನೋಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಬ್ಯಾಕ್ ಪಾರ್ಟ್ ಒಳಗೆ ನಾವು ಇಲ್ಲಿ ಕೊರಳು 4.25 ಇಂಚ್ ಹಿಂಭಾಗದ ಪಟ್ಟಿ 4.25 ಇಂಚ್ ಅಂದ್ರೆ ಇಷ್ಟು ಬರಬೇಕು. ಓಕೆ, ಬಾರ್ಡರ್ ಬರ್ತೈತಿ ಫ್ರೆಂಡ್ಸ್ ಇದು. ಓಕೆ, ಈ ಸದ್ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ಒಂದು ಟಿಪ್ಸ್ ಏನಂತಂದ್ರೆ ನೀವು ಇದು ಏನು ಶೇಮ್ ಅದಲ್ಲ ಹಿಂಗೆ ಕಟ್ ಮಾಡ್ಕೋಬೇಡ್ರಿ. ಇಲ್ಲಿ ನೀವು ಎಕ್ಸ್ಟ್ರಾ ಬಿಡಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕೊರಳು ಅಗಲಿತ್ತು ಅಂದ್ರೆ ನಾವು ಹತ್ತಿ ಮಾಡ್ಕೊಳಕ್ಕೆ ಈ ಬಟ್ಟೆ ಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಹಿಂಗೆ ಕಟ್ ಮಾಡ್ಕೋಬಾರ್ದು, ಆರ್ಮ್ ಶೇಪ್ ಕಟ್ ಮಾಡ್ಕೋಬಾರ್ದು. ಇಷ್ಟು ತಗೊಂಡೇ ಕಟ್ ಮಾಡ್ಕೋಬೇಕು. ಇಲ್ಲಿ ನೀವು ಎಕ್ಸ್ಟ್ರಾ ತಗೊಳ್ಳೇಬೇಕು ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ಇತ್ತಂದ್ರೆ ನಿಮಗೆ ಇಲ್ಲಿ ಕೊರಳು ತುಂಬ ಕಂಫರ್ಟೇಬಲ್ ಆಗಿ ನೀಟಾಗಿ ಬರ್ತದೆ. ಓಕೆ, ಆಮೇಲೆ ಇನ್ನು ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಕೆಳಗಡೆ ಮೇಲ್ಗಡೆ ಬಟ್ಟೆ ಕರೆಕ್ಟಾಗಿ ನೋಡ್ಕೋಬೇಕು ಫ್ರೆಂಡ್ಸ್. ಯಾಕಂದ್ರೆ ಹೆಚ್ಚು ಕಡಿಮೆ ಇರಬಾರ್ದು. ಇವು ಆರಿ ವರ್ಕ್ ಬ್ಲೌಸ್ಗಳು ತುಂಬ ರಿಸ್ಕ್ ಇರ್ತಾವೆ. ಹಿಂಗಾಗಿ ನಾವು ಇದಕ್ಕೆ ಜಾಸ್ತಿ ಅಮೌಂಟನ್ನು ತಗೋಬೇಕಾಗ್ತದೆ. ಓಕೆ, ನಮ್ಮ ಮುಂದಿನ ಕೊರಳು ಇಲ್ಲದ, ಅದು ಕೂಡ ಇಲ್ಲದ. ಓಕೆ, ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ.
ಕೂಡ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇಲ್ಲಿನೂ ಕೂಡ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು. ಆಮೇಲೆ ಕ್ರಾಸ್ ಬೆಲ್ಟ್ ಇದರ ಕಟ್ ಮಾಡ್ಕೊಳ್ಳೋಣ. ಓಕೆ, ಈ ಬಟ್ಟೆ ಒಳಗೆ ಗುಂಡಿ ಪಟ್ಟಿ ಕಾಸ್ ಪಟ್ಟಿ ಏನು ಎಕ್ಸ್ಟ್ರಾ ಬೇಕಾಗ್ತಲ್ಲ ಎಲ್ಲ ತೊಗೊಳ್ಳೋಣ ಅಂತ. ಇದು ಎಕ್ಸ್ಟ್ರಾ ಇರಲಿ. ಇದು ಏನದ ವೇಸ್ಟ್. ಓಕೆ, ಆಮೇಲೆ ಈ ರೀತಿ ಇಟ್ಟು ಇದು ಎಕ್ಸ್ಟ್ರಾ ಉಳಿದಿದ್ನೋ ಎದಕ್ಕರೆ ಬರ್ತದೆ, ಬ್ಲೌಸ್ ಮುಗಿಯೋ ತನಕ ಯಾವುದು ಬಟ್ಟೆನ ಬೇಸಾಡಬಾರ್ದು. ಇಷ್ಟು ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿ ಒಂದೇನು ಕಟ್ ಮಾಡಿದ ಕಸಿಗತಿ ಇರ್ತದಲ್ಲ ಅದರೊಳಗೆ ಬಟ್ಟೆ ಒಳಗೆ ಉಳಿದಿದ್ದು ಈ ರೀತಿ ಕಟ್ ಮಾಡಿ ಪರ್ಫೆಕ್ಟಾಗಿ ಈ ರೀತಿ ಇಟ್ಬಿಡ್ಬೇಕು. ಈ ರೀತಿ ಇಟ್ಟರೆ ಯಾವುದೇ ಬಟ್ಟೆ ಪೀಸ್ನು ಕಳೆಯಂಗಿಲ್ಲ. ಕೆಲವೊಬ್ರು ಮಾಡ್ತಿರ್ತಾರ, ನನಗಂತೂ ಇರಿಟೇಟ್ ಆಗಿಬಿಡ್ತದೆ ಫ್ರೆಂಡ್ಸ. ಯಾವ ರೀತಿ ಬೇಕಂದ್ರೆ ರೀತಿ ಮಡಿಚಿ ಇಟ್ಟು ಒಂದೊಂದು ಬಟ್ಟೆ ಅದ್ರೊಳಗೆ ಕಳೆದೇ ಬಿಟ್ಟಿರ್ತಾರೆ. ಆ ರೀತಿ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಈ ರೀತಿ ನೀಟಾಗಿ ಕಟ್ ಮಾಡಿ ಒಂದ್ರ ಮೇಲೆ ಒಂದು ಜೋಡಿಸಿ ಇಟ್ಟು ಫೋಲ್ಡ್ ಮಾಡಿ ಈ ರೀತಿ ಕಟ್ಟಿ ಇಟ್ಬಿಟ್ರೆ ಒಂದು ಪೀಸ್ನು ಕಳೆಯಂಗಿಲ್ಲ. ಓಕೆ ಫ್ರೆಂಡ್ಸ್, ಇದ್ರದ್ದು ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಬಾಯ್ ಎಲ್ಲರಿಗೂ.